ಹಲೋ, ನೋಡಿ ನಾವು ಒಂದು ನಮ್ಮ ಎಲ್ಲ ಫ್ಯಾಮಿಲಿ ಸೇರಿಕೊಂಡು ಒಂದು ಟೂರಿಗೆ ಹೋಗಬೇಕು ಅಂತ ಹತ್ತಿರದಲ್ಲೇ ಯಾವ್ದಾದ್ರು ಒಂದು ಒಳ್ಳೆ ಪ್ಲೇಸಿಗೆ ಹೋಗ್ಬಿಟ್ಟು ಎಲ್ಲನೂ ಎಂಜಾಯ್ ಮಾಡ್ಕೊಂಡು ಬರಬೇಕು ಅಂತ ವಿಚಾರ ಮಾಡಿದಾಗ ನಮ್ಗೆ ಸಿಕ್ಕಿರೋದೇ ಈ ಒಂದು ಕೂರ್ವೆ ಅಂತ ಒಂದು ನಡುಗಡ್ಡೆ. ಆ ನಡುಗಡ್ಡೆಗೆ ಹೋಗಬೇಕಾದ್ರೆ ನೋಡಿ, ಇದೇ ನೋಡಿ ಕೂರ್ವೆ ಅನ್ನೋ ಒಂದು ಮುಂದೆ ಕಾಣಿಸ್ತಾ ಇರೋದೇ ಕೂರ್ವೆ ಅನ್ನೋದು. ಅದನ್ನು ದೋಣಿ ದಾಟ್ಕೊಂಡು ಹೋಗಬೇಕು. ಅದೊಂದು ನಡುಗಡ್ಡೆ ಆಗಿರೋದರಿಂದ ಸುತ್ತಮುತ್ತಲು ಗಂಗಾವಳಿ ನದಿ ಹರಿತಾ ಇರೋದರಿಂದ ಅದನ್ನು ದೋಣಿ ಮೂಲಕವೇ ನಾವು ಹೋಗಿದ್ವಿ. ನೋಡಿ ಎಷ್ಟು ಸುಂದರವಾದಂಥ ಒಂದು ಪ್ರಕೃತಿಯನ್ನು ಹೊಂದಿದೆ ನೋಡಿ. ಸುತ್ತಮುತ್ತಲೂ ಒಂದು ಹಳ್ಳ, ಗಂಗಾವಳಿ ನದಿ, ಮಧ್ಯ ಆ ಊರು ಒಂದಿದೆ. ಎಲ್ಲನೂ ಒಂದು ಗಿಡ ಮರಗಳಿಂದ ತುಂಬಿಕೊಂಡಿರುವಂಥ ಒಂದು ಊರು. ಎಷ್ಟು ಖುಷಿ ಅನಿಸುತ್ತೆ ಅಂತ ಹೇಳಿದ್ರೆ, ನಾವೆಲ್ಲ ಫ್ಯಾಮಿಲಿ ಸೇರಿಬಿಟ್ಟು ಅಲ್ಲಿ ಹೋಗ್ಕೊಂಡು ಒಂಥರ ಎಂಜಾಯ್ ಮಾಡ್ಕೊಂಡು ಬರುವಂತ ಹೋದಾಗ ನಮಗೆ ತುಂಬ ಖುಷಿ ಆಯಿತು ಅದನ್ನು ನೋಡಿಬಿಟ್ಟು. ನೋಡಿ ಇಲ್ಲಿ ಎಲ್ಲ ಮಕ್ಕಳು ಕೂತ್ಕೊಂಡಿದ್ದಾರೆ, ನಮ್ಮ ಫ್ಯಾಮಿಲಿ ಎಲ್ಲರೂ, ನಾನು ಸುತ್ತಾ ಇದ್ದೀನಿ. ಒಂಥರ ಏನೋ ಒಂಥರ ಬೇರೆ ಡಿಫ್ರೆಂಟ್ ಪ್ಲೇಸ್ ಅನ್ನಿಸ್ತಾ ಇದೆ. ತುಂಬ ಖುಷಿ ಆಯಿತು. ಹಾಗೆಯೇ ನಾವು ಎಲ್ಲ ನಮ್ಮ ಎಲ್ಲ ಕಸಿನ್ಸ್ ಬ್ರದರ್ಸ್ ಎಲ್ಲ ಸೇರಿಬಿಟ್ಟು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಎಂಜಾಯ್ಗೋಸ್ಕರ, ಮಜಾ ಮಾಡೋಗೋಸ್ಕರ ನಾವು ಆಟವನ್ನು ಆಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ನೋಡಿ. ಅಲ್ಲೇ ಒಂದು ಸ್ವಲ್ಪ ಹೊತ್ತು ಎಲ್ಲ ಥರನೂ ಮಜಾ ಬೇಕು ಅಂತ ಹೇಳ್ಕೊಂಡು ಅಲ್ಲೇ ನಾವು ಸ್ವಲ್ಪ ಒಂದು ಮರಕ್ಕೇನೋ ಒಂದು ನೆಟ್ ಕಟ್ಕೊಂಡು ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ನಾವು ವಾಲಿಬಾಲನ್ನು ಆಡಿದ್ವಿ ನೋಡಿ. ಹಾಗೆ ಎಲ್ಲ ಮರಕೋತಿ ಆಟವನ್ನು ಸಹ ಆಡಿದ್ದೀವಿ ಅಲ್ಲಿ. ಎಲ್ಲರೂ ಸೇರಿಬಿಟ್ಟು ಮರದ ಮೇಲೆ ಹೆಣ್ಮಕ್ಳು, ಅದನ್ನು ಒಂದು ಫೋಟೋ ಅಷ್ಟೇ ಇದೆ, ಅದನ್ನು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ನಾವೆಲ್ಲ ಸೇರಿಬಿಟ್ಟು ಅಲ್ಲಿ ತುಂಬ ತುಂಬ ಅಂದರೆ ತುಂಬ ಮಜಾ ಮಾಡ್ಕೊಂಡು ಬಂದ್ವಿ. ಅದೇ ರೀತಿ ನಮ್ಮ ಅಕ್ಕನ ಮಗಳು ಇವಳು ನೋಡಿ ಒಂದು ಬೆಳ್ಳುಳ್ಳಿ ಕಬಾಬ್ ಮಾಡ್ತಾ ಇದ್ದಾಳೆ. ಸೂಪರಾಗಿ ಮಾಡ್ತಾ ಇದ್ದಾಳೆ. ಅವಳು ಸ್ವಂತ ರೆಸಿಪಿ ಅದು. ಅವಳೇ ಪ್ರಿಪೇರ್ ಮಾಡಿಕೊಂಡು ನಾವು ಮಾಡುವ ಅಂತ ಒಂದು ವಿಚಾರ ಇಟ್ಕೊಂಡು ಅವಳು ಮಾಡ್ತಾಳೆ ಬೆಳ್ಳುಳ್ಳಿ ಕಬಾಬ್. ನೋಡಿ ಹೇಗಿದೆ ಅಂತ. ಅದನ್ನು ತಿನ್ನಬೇಕಾದ್ರೆ ಅದರ ರುಚಿ ನಾನು ಹೇಳ್ತೀನಿ ಆಮೇಲೆ. ಈಗ ಅದೇ ರೀತಿ ನಾವೆಲ್ಲವನ್ನು ಫುಡ್ಡನ್ನು ಸಹ ಅಲ್ಲೇ ಪ್ರಿಪೇರ್ ಮಾಡಿದ್ದು ನೋಡಿ. ನಾವು ಇದು ರೈಸ್ ಮಾಡ್ತಾ ಇದ್ವಿ, ಅದೊಂದು ಇದು ನಮ್ಮ ಅಕ್ಕ ಅವರು ಮಾಡ್ತಾ ಇರುವಂಥದ್ದು. ಅಲ್ಲೇ ನಾವೆಲ್ಲ ಕಟ್ಟಿಗೆಯನ್ನು ಉಪಯೋಗಿಸ್ಕೊಂಡು, ಯಾವುದೇ ಒಂದು ಗ್ಯಾಸ್ ಪೀಸೇನು ಇಲ್ಲದೆ ಕಟ್ಟಿಗೆಯನ್ನು ಉಪಯೋಗಿಸ್ಕೊಂಡು ಅಲ್ಲೇ ಎಲ್ಲ ಫುಡ್ಡನ್ನು ಅಲ್ಲೇ ರೆಡಿ ಮಾಡಿದ್ವಿ. ಚಿಕನ್ ಕರಿ ನೋಡಿ, ಇದು ಜಸ್ಟ್ ಮಾಡ್ಕೊಂಡು ಇಟ್ಟಿದ್ವಿ. ಹಾಗೆ ಎಲ್ಲ ಕಾಯ್ತಾ ಇದ್ದಾರೆ, ಅದನ್ನು ನೋಡಿಕೊಂಡು ಎಲ್ಲನೂ ಕೆಲಸ ಮಾಡ್ಕೊಂಡು ಸುಸ್ತಾಗಿ ಈಗ ರೆಸ್ಟ್ ತಗೊಳ್ತಾ ಇದ್ದಾರೆ. ಊಟಕ್ಕೋಸ್ಕರ ರೆಸ್ಟ್ ಅದು ಸ್ವಲ್ಪ ಹೊತ್ತು. ಅದ ನಂತರ ನೋಡಿ ಇದೆಲ್ಲ ಕೂತ್ಕೊಂಡು ಊಟಕ್ಕಾಗಿ ಸ್ವಲ್ಪ ಹೊತ್ತು ನೋಡಿ. ಈಗ ನೋಡಿ ಆಯಿತು, ಸ್ಟಾರ್ಟ್ ಮಾಡಿಸಿದ್ದಾರೆ ಊಟ ಬಡಿಸ್ಲಿಕ್ಕೆ. ಎಲ್ಲನೂ ರೆಡಿ ಮಾಡ್ಕೊಂಡಿದ್ದಾರೆ. ಬಾಳೆ ಎಲೆ ಊಟನೇ ಹಾಕ್ಕೊಂಡು ಎಲ್ಲರೂ ಕೂತ್ಕೊಂಡಿದ್ದಾರೆ. ನಮ್ಮ ಕೆಲವೊಂದು ಅಕ್ಕ ಬಡಿಸ್ಲಿಕ್ಕೆ ರೆಡಿ ಹಾಕ್ಕೊಂಡು ಇದು ಮಾಡ್ತಾ ಇದ್ದಾರೆ, ಪ್ರಿಪೇರ್ ಮಾಡ್ತಾ ಇದ್ದಾರೆ ಬಡಿಸ್ಲಿಕ್ಕೆ. ನಾವೆಲ್ಲ ಈಗ ಊಟವನ್ನು ಮಾಡಿಕೊಂಡು ಹೋಗ್ಬೇಕಂತ ಇದು ಮಾಡ್ತಾ ಇದ್ದೀವಿ ನೋಡಿ. ಈಗೆಲ್ಲ ನೋಡಿ ಎಲ್ಲ ಇಲ್ಲಿ ನಿಂತ್ಕೊಂಡಿದ್ದೀವಿ. ಈಗ ಊಟ ಎಲ್ಲ ಆಯಿತು, ಮಾಡ್ತಾ ಇದ್ದೀವಿ. ಬಡಿಸಾಗಿದೆ, ಎಲ್ಲರಿಗೂ ತಿನ್ನೋದಕ್ಕೆ ಎಲ್ಲರೂ ಸ್ಟಾರ್ಟ್ ಮಾಡಿದ್ದಾರೆ. ಅದರ ಬಗ್ಗೆ ಅವರವರೇ ಮಾತಾಡ್ಕೊಳ್ತಾ ಇದ್ದಾರೆ, ಹೇಗಾಗಿದೆ, ಚೆನ್ನಾಗಾಗಿದೆ, ಹೀಗಾಗಿದೆ ಅಂತ. ಪ್ರತಿಯೊಂದು ಊಟ ಬೇಕಾಗುವಂಥ ಒಂದೆಲ್ಲ ಊಟವನ್ನು ಹಾಕಿಕೊಂಡಿದ್ದೆ ಬಾಳೆಯಲ್ಲಿ. ಅವರವರು ಊಟ ಮಾಡ್ತಾ ಇದ್ದೀವಿ. ಇದೊಂಥರ ಖುಷಿ ಅನಿಸುತ್ತೆ. ನಮ್ಮ ಫ್ಯಾಮಿಲಿ ಬೇರೆ ರೀತಿ ಎಲ್ಲ ರೀತಿಯೂ ನಾವು ಟೂರಿಗೆ ಹೋಗೋದನ್ನು ನೋಡಿದ್ವಿ. ಬಟ್ ನಾವೇ ಆಗಿ ಹೋಗ್ಕೊಂಡು ನಾವೇ ಪ್ರಿಪೇರ್ ಮಾಡಿಕೊಂಡು ನಾವು ನಮ್ಮ ಕೈಲಿಂದಲೇ ರೆಡಿ ಮಾಡಿಕೊಂಡು ನಾವು ಊಟ ಮಾಡೋದು, ಎಂಜಾಯ್ ಮಾಡೋದು ನೋಡಿ, ಅದರಂಥ ಒಂದು ಖುಷಿ ಅದು ಬೇರೆ ಇಲ್ಲ. ಥ್ಯಾಂಕ್ ಯು ಗಾಯ್ಸ್.